ಫಂಕ್ಷನ್ಲಿ ನನ್ನ ಗೆಳತಿ ಮಗಳದು ಬರ್ತಡೇ ಐತಿ, ಅದಕ್ಕೆ ಹೊಂಟೇವಿ. ಅಲ್ಲಿ ಚನ್ನಿ ಶಾಂತಿ, ಅಲ್ಲಿ ನಿಮ್ಗೆ ಎಟ್ಲಿಗೆ ವಯಸ್ಸು? ಯಾಕ ಈಗ 21. 21 ಯಾಕ 18 ಹೇಳ್ಬಿಡು. ನಾನು 2003 ಹುಟ್ಟೀನಿ ಅಂದ್ರೆ ಈಗ ಎಷ್ಟಾತು ವಯಸ್ಸು? 21 ಆತಿಲ್ಲ. ಅಯ್ಯವ್ವ, ನಾನು ಈ ಊರಿಗೆ ಬಂದಾಗಿಂದನೂ ನೋಡ್ತೀನಿ ನಿಮ್ಮ ವಯಸ್ಸು 20ಕ್ಕೆ ನಿಂತಲ್ಲಿ, ಮುಂದಕ್ಕೆ ಹೋಗುದಿಲ್ಲ ಅನ್ಲಿ. ನಮ್ದು ಕರೇನ ಆಟ ಅದವ ವಯಸ್ಸು, ನಾವೇನು ಸುಳ್ಳ ತಗಲ ಹೇಳೋದಿಲ್ಲ. ಆತ್ ಬಿಡು, ವಯಸ್ಸು ಎಟ್ಟರ ಇರುವಲ್ವಕ್ಕ. ಬರೀ ನಿಮ್ ಗೆಳತಿಯಾರ್ದು ಲಗ್ನ, ಕುಬುಸ, ನಾಮಕರಣ, ಅವ್ರ ಮಕ್ಕಳು ಬರ್ತಡೇ ಇದಕ್ಕ ಹೋಗೋದಾತ. ಅಲ್ಲ, ನೀವ್ ಯಾವಾಗ ಲಗ್ನ ಆಗೋರು, ನೀವ್ ಯಾವಾಗ ಕುಬುಸಕ್ಕೆ ಕರೆಯೋರು, ನೀವ್ ಯಾವಾಗ ನಿಮ್ಮ ಮಕ್ಕಳು ಬರ್ತಡೇ ಮಾಡೋರು? ಇನ್ನ ಎಷ್ಟ್ ದಿನ ಅಂತ ಹಿಂಗ ಇರ್ತಿರ್ಲಿ? ದೊಡ್ಡ ದೊಡ್ಡ ಮದುವೆ ಮಾಡ್ಕೊರಿ. ವಯಸ್ಸಾದ್ಮೇಲೆ ಲಗ್ನ ಆತಂದ್ರೆ ಮತ್ತೆ ಮಕ್ಕಳಾಗೋದು ಕಠಿಣ ಐತೆ ಅಂತ. ಅದಕ್ಕ ಅಲ್ಲನ್ಲೆ ಸವಿ. ಹ್ಞೂನ್ಲೇ ಶಾಂತಿ ಚನ್ನಿ, ಯಾವ ವಯಸ್ಸಿಗೆ ಏನೇನಾಗ್ಬೇಕು ಅದ ಆಗ್ಬೇಕು. ನೀವು ಹಿಂಗೆ ಮೇಕಪ್ ಮಾಡ್ಕೊಂಡು ಠೀಕಾಗಿ ಓಣಾಗ ಮೆರವಣಿಗೆ ತೆಗೆದ್ರೆ ಏನು ಉಪಯೋಗ ಇಲ್ಲ. ಒಂದು ಲಗ್ನ ಮಾಡ್ಕೊರಿ. ಇನ್ನೊಂದು ತೊಡೆ ದಿನ ಆದ್ರೆ ನಿಮ್ಮನ್ನ ಯಾರು ಹ್ಞೂ ಅನ್ನಂಗಿಲ್ಲ. ಆಮೇಲೆ ಯಾವ್ದಾದ್ರೆ ಸೆಕೆಂಡ್ ಹ್ಯಾಂಡು ಬಾಂಡ್ಲಿ ತಲಿದು ವಯಸ್ಸು ಹೋಗಿದ್ದು ಮಾಡ್ಕೋಬೇಕಾಕೈತಿ. ಮಾಡ್ಕೊಂಡ ಮ್ಯಾಗ ವಯಸ್ಸು ಹೋದ್ಮೇಲೆ ಮಕ್ಕಳಾಗೋದು ಕಠಿಣ ಐತಿ. ಅದಕ್ಕೆ ವಯಸ್ಸಿದ್ದಂಗೆ ದೌಡ್ ಲಗ್ನ ಆಗ್ರಿ. ಬರೀ ಊರ್ ಮಂದಿ ಕಾರ್ಯಕ್ಕೆ ನೀವು ಹೋಗೋದಾತು. ನಿಮ್ಮ ಕಾರ್ಯಕ್ಕೂ ಒಂದು 4 ಮಂದಿ ಬರಲಿ ಅಲ್ಲಂದ್ಲೇ. ನಾನು ಅದನ್ನೇ ಹೇಳಕ್ ಬಂದೆ. ಅಯ್ಯ ಸೈತಕ್ಕ, ಹುಡುಗರು ಬರ್ತಾ ಬಿಡ, ಆದ್ರೆ ನಮಗೆ ಪಸಂದ್ ಹತ್ತೋದಿಲ್ಲ ನೋಡು. ಹುಡುಗರು ನೋಡಕ್ಕೆ ಏನು ಅಂತ ಬರ ಹೇಳ್ಕೊಳ್ಳೋ ಚಂದ ಇರಲ್ಲ. ಚಂದ ಇದ್ರೆ ನೌಕರಿ ಇರಲ್ಲ, ನೌಕರಿ ಇದ್ರೆ ಚಂದ ಇರೋದಿಲ್ಲ. ಅದಕ್ಕವ ಯಾವ ಸೆಟ್ ಆಗವಲ್ವು ನೋಡು. ಇವ್ರೇನು ಟಾಪ್ ಫಿಗರ್ಗಳು ಮಾರಿ ನೋಡು ಮಾರಿ. ಅಲ್ಲಿ ಚನ್ನಿ ಶಾಂತಿ ಹೇಳ್ರಿ, ಕರೆ ಕರೆ ಹೇಳ್ರಿ, ಬಂದ್ ಹುಡುಗರನ್ನ ನೀವು ರಿಜೆಕ್ಟ್ ಮಾಡಿರೋ ಇಲ್ಲ ಅವರ ನಿಮ್ಮನ್ನ ರಿಜೆಕ್ಟ್ ಮಾಡ್ಯಾರ? ಯಾಕ ಸೈತಕ್ಕ, ನಾವ ರಿಜೆಕ್ಟ್ ಮಾಡೀವಿ, ನಮ್ಗೇನು ಕಮ್ಮಿ ಆಗೈತಿ ಅವ್ರು ರಿಜೆಕ್ಟ್ ಮಾಡಕ್? ಹೌದವಾ, ಎಲ್ಲ ಹೆಚ್ಚಾಗೈತಿ ಬಿಡು ನಿಮಗೆ. ಇನ್ನೊಂದು ಒಡ ಹೇಳಾಕತ್ತೇನಿ, ಇಬ್ರು ನನಗೆ ಅಕ್ಕ ಅನ್ಬೇಡ್ರೆ, ನನಗಿನ್ನ ದೊಡ್ಡವರದೀರಿ ನೀವು, ನನಗೆ ಹೆಸರು ಇಟ್ಕರಿ. ಅಯ್ಯ ಸವಿ, ನಿನಗೆ ಬೇಸಿ ಅಕ್ಕ ಅಂತಾರು, ನನಗೊಂದು ಪಡೆ ದಿನ ಅಂಟಿ ಅನ್ನಕತ್ತಿದ್ರು ಇವ್ರು ಹಡಬಿಟ್ಟಾರು. ಮತ್ತೆ ನಿನಗೆ ಮದುವೆಯಾಗ ಮಕ್ಕಳು ಆಗಿಲ್ಲನ? ಈ ನಮ್ಮನಿ ಡ್ರೆಸ್ ಹಾಕೋತಿ ಅನ್ ಮಾತ್ರಕ್ಕೆ ನೀ ಅಂಟಿ ಆಗಿಲ್ಲನ? ನಾ ಸಣ್ಣ ವಯಸ್ಸಿಗೆ ಲಗ್ನ ಆಗಿ 2 ಮಕ್ಕಳು ಹಡದನಿ, ಅದಕ್ಕೆ ನಿಮ್ಗೆ ಅಂಟಿ ಆಗೇನಿ. ನೀವು 30 ವರ್ಷ ಮುಕ್ಕಳಿ ಹುಡುಗಾಗಿ ಇಟ್ಕೊಂಡು ನೀವು ಲಗ್ನ ಆಗದಂಗೆ ಹಂಗ ಇರ್ರಿ. ನೀವು ಕನ್ನೇನ, ನೀವು ಇನ್ನ ನೀವು ಹುಡುಗ್ಯಾರ ನೀವು. ಬೇಸ್ ಹೇಳಿದ್ ನೋಡ್ಲಿ. ಶೈಲ್ ಬಂದು ನೋಡಲಿ. ಏನ ಶೈಲ? ಏನಕ್ಕ ಕೆಲಸ ಚಾ? ಎಲ್ಲ ಆಗೈತ್ ನೋಡು. ಏನ್ ತವ್ರ ಮನಿ ಹಿಡ್ಕೊಂಡ್ಬಿಟ್ಟಿತ್ತನ? ಇವತ್ತು ಬಿಟ್ಟಂಗೈತಿ. ಹಿಡ್ಕೊಂಡಿತ್ತು, ಇನ್ನ ಬಿಡಾಕತ್ತಿದ್ದಿಲ್ಲ, ನಾನ ಬಿಡಿಸ್ಕೊಂಡು ಬಂದೆ. ಬಂದಿದ್ದೀವ. ನೀನು ಈ ಊರಾಗ ಬಿಟ್ಟು ಹೋಗ್ಲಾರದಂತಾದ ಐತಿ, ಮತ್ ಹೋದಿ ಹಂಗ? ಯಾಕ ಸೈತಕ್ಕ ಹಂಗ ಮಾತಾಡಕತ್ತಿ? ಯಾಕ ಬಾಯಿ ಹಿಡ್ತದಾಗ ಇಟ್ಕೊಂಡು ಮಾತಾಡು. ಏನಂತ ಮಾತಾಡತ್ತಿ ನೀನು? ಯಾರಿಗೆ ಮಾತಾಡತ್ತಿ ನೀನು? ಇದ್ದಿದ್ದಂಗೆ ಹೇಳಿದ್ರೆ ಎದ್ದು ಬಂದು ಎದಿ ಒದ್ದಿದ್ರಂತ. ಇದ್ದಿದ್ದಂಗ ಹೇಳಕತ್ತಿ, ಏನ್ ಎದ್ದು ಬಂದು ಎದಿ ಒದ್ದಂಗ ಆಗೈತಿ? ಏನ್ ಮಾತಾಡಕತ್ತಿ ನೀನು? ಯಾರು ನೋಡಿ ಮಾತಾಡತ್ತಿ ನೀನು? ಏನ್ ಕಂಡು ಮಾತಾಡತ್ತಿ ನೀನು? ನನ್ನ ಬಗ್ಗೆ ಮಾತಾಡ್ಬೇಕಾದ್ರೆ ಹಲ್ಲು ಬಿಗಿ ಹಿಡ್ದು ಮಾತಾಡಿ. ಬಿಗಿ ಹಿಡ್ದ ಮಾತಾಡಿ, ನನ್ನ ಕಣ್ಣಾರ ನೋಡೇ ಮಾತಾಡೇನಿ. ಹೇಳು ನೋಡ್ ಸೈತಕ್ಕ, ನಾ ಹೇಳತ್ತೀನಿ, ನಾ ಬರೋದ ಈಗ ಬಂದೇನಿ. ಸುಳ್ಳ ನನ್ ಕುಟ ಕದ್ರಕ್ ನಿಂತಿರ್ಬೇಡ ನೀನು. ಯಾಕ್ಲಿ ಸವಿ, ಸುಮ್ಮನೆ ಏನಾರ ಮಾತಾಡ್ತಿ? ಸುಮ್ಮನೆ ನಿಂದಿರು. ಆಮೇಲೆ ನಾ ಯಾಕೆ ಏನಾರ ಮಾತಾಡ್ಲಿ? ನಾನ್ ನೋಡಿದ ಮಾತಾಡಕತ್ತೀನಿ. ಈಕಿ ಊರಾಗಿಲ್ದಾಗ ಈಕಿ ಮನೆ ಹತ್ತಕ್ಕ ಆನ್ಯ 20 ಬರಿ ತಂಡ ಬಡ್ದಾನ, ಗೊತ್ತೈತೇನ? ಯಾನ್ಯ ಸಾಧಾರಣ ನಾಟಕ ನೋಡು. ಅಲ್ಲ, ನಿನಗೆ ಯಾವನವ ಗೊತ್ತಿಲ್ದಂಗನ ದಿನ ನಿನ್ ಮನೆ ಹತ್ರ ಬರೋದು, ಅಕ್ಕರ ಇವ್ರು ಇನ್ನೂ ಊರಿಂದ ಬಂದಿಲ್ಲನ್ರಿ ಅನ್ನೋದು ಹೋಗೋದು. ದಿನ ಬರೋದು, ಅಕ್ಕರ ಊರಿಂದ ಇನ್ನ ಬಂದಿಲ್ಲನ್ರಿ ಅನ್ನೋದು ಹೋಗೋದು. ಮತ್ ನೀ ಇಲ್ದಾಗ ನಿನ್ ಮನೆ ಯಾಕೆ ಕಾಯಕತ್ತಿದ್ದಾವ? ನೋಡ್ಸೈತಕ್ಕ, ನೀನು ನನಗೆ ಗಂಡಿಲ್ಲ ಅಂತಂದು ಇಲ್ಲದನ್ನ ಮಾತಾಡ್ಬೇಡ. ನಾ ಅಂತ ಹಲ್ಕಟ್ಟಿಗೆರಿ ಕೆಲಸ ನಾ ಎಂದೂ ಮಾಡೋದಿಲ್ಲ. ನನಗೆ ಯಾ ಆನಂದ್ ಅನ್ನೋದು ಗೊತ್ತಿಲ್ಲ, ಯಾರು ನಾ ಇಲ್ದಾಗ ಬಂದು ಕೇಳಿದ್ರ ಅನ್ನೋದು ಗೊತ್ತಿಲ್ಲ, ನೀ ಯಾರು ವಿಚಾರ ಹೇಳತ್ತಿ ಅನ್ನೋದು ಗೊತ್ತಿಲ್ಲ. ಏನ್ ಹೇಳ್ಬೇಕಂತಿದ್ದೋ ನೇರ ಬರಬರಿ ಹೇಳಿ ನೀನು. ಏ ಶೈಲ, ಹೋಲಿ ಬಿಡ್ಲೆ, ಆಕೆ ಮಾತೇನು ಕಟ್ಕೊಂಡು. ಹೌದು, ನೀನು ಅಲ್ಲೇ ಇರ್ತೀನಿ ಅಂತ ಹೋಗಿದ್ದಲ್ಲ, ಮತ್ ಬಂದಿ? ಅದು ಅವ್ರು ಇಟ್ಕೊಂತಾನೆ ಅಂದ್ರು, ಈಗ ಎಲ್ಲಿದ್ ಬಿಟ್ಟು ಹೋಗ್ಬೇಕಲ್ಲ. ನೋಡ್ಸೈತಕ್ಕ, ನಿನ್ ಕುಟ ನನಗೆ ಜಗಳ ಮಾಡಕ್ ಇಷ್ಟ ಇಲ್ಲ. ಸುಳ್ಳ ನೀ ನನ್ನ ಕುಟ ಕಾಲ ಕೆದ್ಕೊಂಡು ಜಗಳಕ್ಕೆ ಬಿಡಬೇಡ. ನಾ ಹೇಳಿರ್ತೀನಿ, ಬರಬರಿ ಇರೋದಿಲ್ಲ. ಇದ್ದಂಗ ಹೇಳಿದ್ರೆ ಎದ್ದು ಬಂದು ಎದಿಗೆ ಓದಿದ್ರ ಅಂತ. ಸವಿ ಸುಮ್ಮನಿರ್ಲಿ, ಏನಾರ ಆಗ್ಲಿ ಆಮೇಲೆ ಮಾತಾಡೋನು. ಈಗ ಬಂದಿ, ಹೋಗ್ ಮನಿಗೆ. ಈಗ ಬಂದ್ರೇನ್ರಿ? ಲೇ ಸರ್ಜಿ, ನಾ ಹೇಳಿದ್ ಇವನ ಹೆಸರ ಆನಂದ. ಈಗ ಇವನ ಮನೆ ಕೆಲ್ಸಕ್ಕೆ ಹೋಗೋದು. ಎಷ್ಟು ಸಲ ಬಂದಿಕ್ಕಿನ ಕೇಳಿ ಹೋಗಿ ನನಗೆ ಗೊತ್ತೈತಿ. ನೀವ ಅದು ಊರಿಗೆ ಹೋಗಿದ್ದ ನೋಡ್ರಿ, ಒಂದಿಟ್ಟು ಬರೋ ತಡ ಆಯ್ತು. ನನ್ನ ಮಗಳಿಗೆ ಒಂದು ಆರಾಮಿರ್ಲಿಲ್ರಿ, ಅದಕ್ಕೆ ಅಲ್ಲೇ ಉಳ್ಕೊಂಡೆ. ಯಾಕ್ರಿ? ಅಯ್ಯೋ, ಊರಿಗೆ ಹೋಗಿದ್ದೇನೋ ನಾ. ಎಲ್ಲ ನೀ ಕೆಲಸನ ಬಿಟ್ಬಿಟ್ಟೇನೋ ಅಂತ ಟೆನ್ಷನ್ ಮಾಡ್ಕೊಂಡು ನಿಮ್ಮ ಮನೆ ಹತ್ರ ಬಂದಿದ್ದೆ. ಆಮೇಲೆ ನೀವು ಊರಿಗೆ ಹೋಗಿ ಅನ್ನೋದು ಗೊತ್ತಾಯ್ತು. ಅಲ್ಲ, ನೀವ್ ಯಾಕೆ ಬರಕ್ ಹೋಗಿದ್ರಿ? ನಾನು ಒಬ್ಬನೇ ಇರ್ತೀನಿ, ನನಗೆ ಮನೆಗೆಲ್ಲ ಕೆಲಸ ಮಾಡ್ಕೊಳಕ್ಕೆ ಕಷ್ಟ ಆಕೈತ್ರಿ. ಅದಕ್ಕೆ ನೀವು ಒಂದಿನ ಬರಲಿಲ್ಲ ಅಂದರೆ ನನ್ನ ಮನೆ ಕ್ಲೀನ್ ಮಾಡೋಕ್ಕೆ ಆಗಲ್ಲ. ಅದಕ್ಕೆ
ನೀವು ಬರ್ತೀರೋ ಇಲ್ವೋ ಅಂತ ಕೇಳೋಣ ಅಂತೇಳಿ ಮನೆ ಹತ್ರ ಬಂದಿದ್ದೆ ಅಷ್ಟೇ. ಆತ್ರಿ, ಇವತ್ತು ಊರಿಂದ ಬಂದೀನಿ, ನಾಳೆಯಿಂದ ಬರ್ತೀನಿ. ಆಯ್ತು, ಒಳ್ಳೇದಾತ್ ಬಿಡ್ರಿ. ಬರ್ರಿ, ನಮ್ಮ ಮನೆ ಇಲ್ಲೇ ಐತಿ, ಹೋಗೋಣ ಬರ್ರಿ. ಬರ್ರಿ. ನೋಡಿದೇನು, ಶೈಲಿ ಇವನ ಮನೆ ಕೆಲ್ಸಕ್ಕೆ ಹೋಗ್ಕಾಳ. ಅವ ಅವ್ರ ಮನ್ಯಾಗ ಒಬ್ಬವನ ಇರವ, ಗೌರ್ಮೆಂಟ್ ನೌಕರಿ ಮಾಡ್ತಾನಂತವ. ಅವನ್ನ ಸೆಟ್ ಮಾಡ್ಕೊಂಡಾಳ. ಎಲ್ಲ ಅವ್ನಿಗೆ ಹೇಳದಲ್ಲೇ ಊರಿಗೆ ಹೋಗಿರ್ಬೇಕು. ಅದಕ್ಕೆ ಯವ್ವ ದಿನ ಬರೋದು ಅಕ್ಕಾರ ಬಂದಿಲ್ಲನ್ರಿ ಅನ್ನೋದು, ದಿನ ಬರೋದು ಅಕ್ಕಾರ ಬಂದಿಲ್ಲನ್ರಿ ಅನ್ನೋದು. ನಾನು ಹಡಬಿಟ್ಟೆ ಅದಾಳ ಈಕಿ ಶೈಲಿ, ಕಡಿಮೆ ಅದಾಳನ. ಉಣ್ಯಾಗ ನಾನ ಚಂದದ ನನ್ನ ಸೋಗ ಮಾಡ್ತಾಳೆ ಅಕ್ಕಾಕಿ. ಏನ್ ಚಂದದ ತಗೋ, ಗುಡಲ್ಕಾಯಿ ಮಾರಿ ಐತಿ, ಹೊತ್ತಿದ ರೊಟ್ಟೆ ಆಗೈತಿ ಮಾರಿ ಅನ್ನೋದು ಎಷ್ಟು ಸೋಗ ಮಾಡ್ತೈತಿ. ಲೇ ಸರ್ಜಿ, ನಾ ಖರೆ ಹೇಳಾಕತ್ತೀನಿ ಕೇಳ. ಅವ್ರಿಬ್ಬರ ನಡುವೆ ಏನ ಐತಿ. ಆ ಹುಡುಗ ಈಕಿನೆಲ್ಲ ಲವ್ ಮಾಡಂಗ ಅನಸ್ತೈತಿ. ಅವ್ ಮಾತಾಡೋದ್ರ ಮ್ಯಾಗ ನನಗನಸ್ತೈತಿ. ಖರೇನಾ? ಇವಾಗ ಏನೈತನಮ್ಮ, ನಾನು ನೋಡ್ದಂಗೆ ಏನು ಶೈಲಿ ಹಂಗಿಲ್ಲ. ಆಕೆ ಅವ್ರ ಅಣ್ಣನ ಊರಾಗ ಇರ್ತೀನಿ ಅಂತ ಹೋಗಿದ್ಲು. ಊರಿಗೆ ಹೋಗೋ ಮುಂದೆ ಅವ್ರ ಅಣ್ಣನ ಬಂದಕ್ಕಿನ ಕರ್ಕೊಂಡು ಹೋಗಿದ್ದ. ಅಷ್ಟ ಗೊತ್ತವ ನನಗೆ. ಇವಾಗ ಬಿಡು, ಮಂದಿ ಸುದ್ದಿ ನಮ್ಗೆ ಯಾಕ. ಏ ಶಾಂತಿ, ಚನ್ನಿ, ಹೋಗ್ರೆ ಎಲ್ಲ ಬರ್ತಡೆಗೆ ಹೋಗ್ಬೇಕನ್ನಾಕತ್ತಿರಲ್ಲ. ಇಲ್ಲ ದಸರಾ ಗೊಂಬಿ ಹಂಗ ಅಲಂಕಾರ ಮಾಡ್ಕೊಂಡು ಸೋ ಕೊಟ್ಕೊಂಡು ನಿಂತಿರಲ್ಲ. ಹೋಗ್ರಿ, ಆಮೇಲೆ ಬರ್ತಡೆ ಮುಗಿದು ಹೊಕ್ಕತ್ತಲ್ಲಿ. ಅಯ್ಯ, ನೀವ ಮಾತಾಡ್ಸ್ಕೊಂಡು ನಿಂತಿದ್ರಲ್ಲ, ಅದಕ್ಕೆ ನಿಂತಿದ್ವಿ. ಆತ್ವಾ, ಹೋಗ್ಬರ್ರಿ, ನಾನು ಹೋಗ್ತೀನಿ, ನಂದು ಕೆಲಸ ಐತಿ. ತಡಿಲೇ, ನಾನು ಬರ್ತೀನಿ. ಬರ್ರಿ ಒಳಗೆ ಕುತ್ಕೋರಿ. ಇಲ್ಲ, ಕುತ್ಕೊಳಕ್ ಟೈಮ್ ಇಲ್ಲ. ಅದೇ ನೀವು ಊರಿಂದ ಬಂದೆ ಇಲ್ವೋ ಅಂತ ಕೇಳಕ್ ಬಂದೆ. ಏನಾದರೂ ಸಮಸ್ಯೆ ಏನ್ರಿ ಶೈಲಾ ಅವ್ರೆ? ಸರ, ಸಮಸ್ಯೆ ಏನ್ ಬಿಡ್ರಿ, ಸಾವಿರ ಅದಾವ್, ಬಗೆಹರಿಸೋರಿಲ್ಲ ಅಷ್ಟ. ಯಾಕ್ರಿ ಶೈಲಾ ಅವ್ರೆ, ಏನಾತ್ ಹೇಳ್ಕೊರಿ ನನ್ನ ಮುಂದೆ. ಅದು ಸರ್, ಹೋಗ್ಲಿ ಬಿಡ್ರಿ, ಮತ್ತೆ ಯಾವಾಗಾರ ಹೇಳ್ತೀನಿ. ಕುತ್ಕೋರಿ ಸರ, ಚಾ ತಗೊಂಡ್ ಬರ್ತೀನಿ. ಏನ್ ಸಮಸ್ಯೆ ಅಂತ ಹೇಳ್ರಿ ಶೈಲಾ, ನಮ್ಮ ಕೈಲಿಂದ ಆದಷ್ಟು ಸಹಾಯ ಮಾಡ್ಬೋದು ಅಂತ. ಅಯ್ಯ ಸರ, ರೊಕ್ಕ ರೂಪಾಯಿದು ಏನು ಸಮಸ್ಯೆ ಇಲ್ರಿ. ನಮ್ಮೂರ ನಮ್ಗೆ ಮನ್ಸಿಗೆ ನೋವು ಮಾಡ್ತಾರಲ್ರಿ, ಅದು ಭಾಳ ನೋವಾಗೈತ್ರಿ. ಯಾಕ್ರಿ, ನೀವು ಊರಿಗೆ ಹೋಗಿದ್ರಲ್ಲ, ಅಲ್ಲಿ ಯಾರು ಏನಾರ ಅಂದ್ರೇನ್ರಿ? ಯಾರು ಏನಾರ ಅನ್ನೋದೇನ್ರಿ, ನಮ್ಮ ಕಡೆಗೆ ಹೇಳೋರಿಲ್ಲ ಕೇಳೋರಿಲ್ಲ. ನಾವು ಯಾರ್ದಾರ ಮನೆಗೆ ಹೋದ್ರೆ ನಮ್ಗೆ ಚುಚ್ಚಿ ಮಾತಾಡೋರ. ಒಂದೊಂದು ಸರಿ ಬ್ಯಾಸ್ರ ಆಕೈತ್ರಿ ಸರ, ನಮ್ಮೂರು ಅಂತ ನಮ್ಗೆ ಹೇಳ್ಕೊಳಕ್ಕೆ ಯಾರು ಇಲ್ವಲ್ಲ ಅಂತ ಹೇಳಿ. ಯಾಕ್ರಿ ಶೈಲಾ ಅವ್ರೆ ಹಂಗಂತೀರಿ? ನಾವಿಲ್ವೇನ್ರಿ? ಅದೇ ರೀ ಸರ, ಇಷ್ಟು ದಿನ ಅನ್ನ ತಿನ್ನಾಕತ್ತೇವೆ ಅಂದ್ರೆ ನಿಮ್ಮಿಂದನ. ಆದ್ರೆ ಸಂಬಂಧಗಳು ಅನ್ನೋದು ದೊಡ್ಡದಿರ್ತೈತೆ ನೋಡ್ರಿ. ಹಂಗೆ ಊರಿಗೆ ಹೋದಾಗ ನಮ್ಮ ಅಣ್ಣನ ಹೆಂಡ್ತಿ ಸ್ವಲ್ಪ ನೋವಾಗಂಗೆ ಮಾತಾಡಿದ್ರೆ ಅಷ್ಟು. ಹೋಲ್ ಬಿಡ್ರಿ, ಏನಾರ ಅನ್ಕೊಳ್ಳಿ, ನೀವೇನು ತಲೆ ಕೆಡ್ಸ್ಕೋಬೇಡ್ರಿ. ಹಂಗೇನಾರ ನಿಮ್ಗೆ ಏನಾರ ಸಮಸ್ಯೆ ಇದ್ರೆ ನನಗೆ ಹೇಳ್ತಾ ಬರ್ರಿ. ನಾನು ಮೂರನೇದೊಂದು ಥರ ಏನು ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಆತ್ರಿ, ಏನಾ ಸಮಸ್ಯೆ ಇದ್ರು, ನಿಮ್ಗೆ ಎಷ್ಟೊತ್ತಿಗೆ ಸಮಸ್ಯೆ ಇದ್ರು ನನಗೊಂದು ಫೋನ್ ಮಾಡ್ರಿ, ನಾ ಬರ್ತೀನಿ. ಆಯ್ತ್ರಿ ಶೈಲಾ? ಆತ್ರಿ ಸರ್. ಆಯ್ತು, ನೀವು ಈಗ ಬಂದಿರಿ ಊರಿಂದ, ಸ್ವಲ್ಪ ರೆಸ್ಟ್ ಮಾಡ್ರಿ, ನಾಳೆ ಕೆಲ್ಸಕ್ಕೆ ಬರ್ರಿ. ಆಯ್ತು, ನಾ ಬರ್ತೀನಿ. ಬಾಯ್ ಪುಟ್ಟಿ. ಬಾಯ್ ಅಂಕಲ್. ಬರ್ತೀನಿ ತಗೊಳ್ರಿ. ಮಮ್ಮಿ, ಏನು ಪಿಂಕಿ, ನಾವು ಯಾಕೆ ಮಾಮನ ಮನೆ ಬಿಟ್ಟು ಬಂದ್ವಿ? ನಾವು ಅಲ್ಲೇ ಇರ್ಬೇಕಾಗಿತ್ತಮ್ಮ. ಪ್ಲೀಸ್ ಅಮ್ಮ, ನಾವು ಅಲ್ಲೇ ಇರೋನು. ನಾನು ಪ್ರಭು ಜೊತೆಗೆ ಆಟ ಆಡ್ತಿದ್ದೆ, ಮತ್ತು ಅಲ್ಲಿ ಶೋನಿ ದೀಕ್ಷಿ ಎಲ್ಲ ಆಟಕ್ಕಿದ್ರು. ಈ ಊರಾಗ ಯಾರು ಆಟಕ್ಕೆ ಬರಲ್ಲ ನಮ್ಮ ಜೋಡಿ. ಬಾಯಿಲ್ಲ ಪಿಂಕಿ, ನಾವು ಎಲ್ಲರೂ ಹೋದ್ರೆ ಭಾಳ ದಿನ ಅಲ್ಲಿ ಇರಬಾರ್ದು, ಅವ್ರಿಗೆ ಬೇಸರ ಆಗ್ಬಿಡ್ತೀವಿ. ಅದಕ್ಕೆ 2 ದಿನ ಅಲ್ಲಿದ್ದು ಬಂದ್ಬಿಡ್ಬೇಕು. ಇಷ್ಟಕ್ಕದೇ ನಮ್ಮ ಮನಿನಾ, ಇದೇ ನಮ್ಮ ಮನೆ. ನಮ್ಗೆ ಇಲ್ಲಿ ನಮ್ಮ ಮನೆ ಇರ್ತೈತಿ, ಇಲ್ಲಿ ನಾವು ಹೆಂಗೆ ಬೇಕಾದ್ರೆ ಇರ್ಬೋದು. ಆದ್ರೆ ಅವ್ರ ಮನೆಗೆಲ್ಲ ಹಂಗೆ ಇರಾಕತ್ತೈತೆ, ಹೌದಿಲ್ಲ? ಅದಕ್ಕೆ ನಾವು ನಮ್ಮ ಮನೆಯಾಗಿರೋದು, ಅವ್ರ ಮನೆಯಾಗಿರ್ತಾರೆ. ಅವ್ರ ಮನೆಗೆ ಹೋಗ್ಬೇಕನ್ಸಿದ್ರೆ, ಅವ್ರನ್ನ ನೋಡ್ಬೇಕನ್ಸಿದ್ರೆ ಯಾವಾಗಾರ ಒಂದಿನ ಅವ್ರ ಮನೆಗೆ ಹೋಗೋದು, ನೋಡೋದು, ಬರೋದು. ಅವ್ರಿಗೂ ಏನಾರ ನಮ್ಮನ್ನು ನೋಡ್ಬೇಕನ್ನಿಸ್ದಾಗ ಅವರು ನಮ್ಮ ಮನೆಗೆ ಬರ್ತಾರೆ ಅಷ್ಟೇ. ಯಾವಾಗಲೂ ನಾವು ನಮ್ಮ ಮನೆಯಾಗಿರ್ಬೇಕು, ಅವ್ರ ಮನೆಯಾಗಿರ್ಬೇಕು. ಆತಾ? ಅಲ್ಲ ಮಮ್ಮಿ, ಅವ್ರ ಮನ್ಯಾಗ ನಾವು ನಮ್ಮ ಮನೆಯಾಗ ಹಾಕಿರ್ಬೇಕು, ಅವರೇ ನಮ್ಮ ಮನ್ಯಾಗ ಬಂದಿರಲಿ ಬಿಡು. ಅಲ್ಲ, ಹಂಗಾಗೋದಿಲ್ಲ. ನೀ ಇನ್ನ ಸಣ್ಣಕ್ಕಿದಿ, ನನ್ನಷ್ಟು ದೊಡ್ಡ ಹಾಕಿಯಲ್ಲ, ಅವಾಗೆಲ್ಲ ನಿನಗೆ ಅರ್ಥ ಆಕೈತಿ. ಈಗ ಹೋಗಿ ಕೈಕಾಲ ಮಾರಿ ತೊಳ್ಕೊಂಡು ಬಾ, ಹೋಗು, ಚಾ ಮಾಡ್ಕೊಂಡು ಕುಡಿಯೋಣ. ಹೋಗು. ಆಯ್ತು. ಮತ್ತು ಮಾಮ ಯಾವಾಗ ಬರ್ತಾನಂತ? ಬರ್ತೀನಿ ಅಂದಾನ. ನಾವು ಈಗ ಬಂದೇವಿ ಇಲ್ಲಿ ಊರಿಂದ, ನಾಳೆ ನಾಡಿದ್ರ ಬರ್ತಾನ. ಆಯ್ತು, ಹೋಗು. ಮಾಮ ಬರ್ತಾನ. ಈ ಮಕ್ಕಳ ಮನಸ್ಸಿನ ಮ್ಯಾಗ ಏನೇನು ಪರಿಣಾಮ ಬಿದ್ದುಬಿಡ್ತೈತೋ. ನಾವು ಹೇಳೋ ಭಾಷೆ ಇವ್ರಿಗೆ ಅರ್ಥ ಆಗಲ್ಲ, ಇವ್ರ ಭಾಷೆ ಒಳಗೆ ಅರ್ಥ ಮಾಡ್ಸಕ್ಕೆ ನಮಗೆ ಬರಲ್ಲ.